ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲವನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಈ ಎಳ್ಳು ಬೆಲ್ಲವನ್ನು ಸಂಕ್ರಾಂತಿ ಹಬ್ಬದಲ್ಲಿ ಏನಕ್ಕೆ ಪ್ರಿಪೇರ್ ಮಾಡ್ತಾರೆ ಅಂತಂದರೆ, ಈ ಸಂಕ್ರಾಂತಿ ಹಬ್ಬ ಬರೋದೇ ಚಳಿಗಾಲದಲ್ಲಿ. ಚಳಿಗಾಲಕ್ಕೆ ಮೈಗೆ ಎಣ್ಣೆ ಅಂಶ ಜಾಸ್ತಿ ಬೀಳಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಎಳ್ಳು ಹಾಗೆ ಬೆಲ್ಲ, ಅದ್ರ ಜೊತೆಗೆ ಕಡಲೆ ಬೀಜ, ಇದರಲ್ಲೆಲ್ಲ ಎಣ್ಣೆ ಅಂಶವಿರೋದ್ರಿಂದ ಎಳ್ಳು ಬೆಲ್ಲವನ್ನು ಪ್ರಿಪೇರ್ ಮಾಡ್ತಾರೆ. ಎಳ್ಳಲ್ಲೂ ಎಣ್ಣೆ ಅಂಶವಿದೆ, ಕಡಲೆ ಬೀಜದಲ್ಲೂ ಎಣ್ಣೆ ಅಂಶವಿದೆ, ಹಾಗೆ ಕೊಬ್ಬರಿನಲ್ಲೂ ಎಣ್ಣೆ ಅಂಶವಿದೆ. ಈ ಚಳಿಗಾಲದ ಸೀಸನ್ನಲ್ಲಿ ಎಣ್ಣೆ ಅಂಶ ಮೈಗೆ ಬೀಳಲಿ ಅಂತಲೇ ಈ ಎಳ್ಳು ಬೆಲ್ಲವನ್ನು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಪ್ರಿಪೇರ್ ಮಾಡ್ತಾರೆ. ಹಾಗೆ ಎಳ್ಳು ಬೆಲ್ಲವನ್ನು ತಿಂದು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋಣ ಅಂತ ಒಬ್ರಿಗೊಬ್ರು ಎಳ್ಳು ಬೆಲ್ಲವನ್ನು ಹಂಚೋದ್ರ ಮೂಲಕ ಎಳ್ಳು ಬೆಲ್ಲವನ್ನು ಈ ಸಂಕ್ರಾಂತಿ ಹಬ್ಬದಲ್ಲಿ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನೇ ನಾನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಬೌಲಷ್ಟು ಕಡಲೆ ಬೀಜವನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೆ. ಇಲ್ಲಿ ತಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ಬಿಸಿಲಲ್ಲಿ 2 ದಿನದಿಂದ ಒಣಗಿಸಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವಿಲ್ಲಿ ರೋಸ್ಟ್ ಮಾಡ್ಕೋಬೇಕು. ಆಗ ರೋಸ್ಟ್ ಮಾಡ್ಕೊಂಡಾಗ ಕಡಲೆ ಬೀಜದ ಮೇಲಿರುವಂತಹ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದು 5ರಿಂದ 6 ನಿಮಿಷ, ಇಲ್ಲ ಅಂತಂದರೆ ನೀವು ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಒಂದು 7ರಿಂದ 8 ನಿಮಿಷದವರೆಗೂ ಕಡಲೆ ಬೀಜವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹೀಗೆ ನಾನು ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಪ್ಲೇಟಿಗೆ ಹಾಕಿ ಒಂದು 10 ನಿಮಿಷ ಹಾಗೆ ಆರಕ್ಕೆ ಬಿಡ್ತೀನಿ. ಅದನ್ನು ಆರಕ್ಕೆ ಬಿಟ್ಟಾಗ ನಂತರ ನಾನಿಲ್ಲಿ ಎಳ್ಳನ್ನು ತಗೊಂಡಿದ್ದೀನಿ, ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ. ಅದನ್ನು ಒಂದು ಜರಡಿಗೆ ಹಾಕ್ಕೊಂಡು ಅದರಲ್ಲಿರುವಂಥ ಸಣ್ಣ ಸಣ್ಣ ಕಸನೆಲ್ಲ ತಕ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಎಲ್ಲ ಕಸಗಳನ್ನು ತಕ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ನಾನು ಅದನ್ನು ಸಹ ಏನು ಮಾಡ್ಕೊತೀನಿ, ರೋಸ್ಟ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಅಷ್ಟೇ ಬ್ರೌನ್ ಕಲರಕ್ಕೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಾಂತಂದರೆ ಎಳ್ಳು ಸೀದೋಗ್ಬಿಡತ್ತೆ, ಆಗ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂಗಡಿಗಳಲ್ಲಿ ತಗೊಳ್ಳೋದ್ರಲ್ಲಿ ಎಳ್ಳುಗಳನ್ನು ಹುರಿದಿರೋದಿಲ್ಲ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ಥರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋಬೋದು. ಅದನ್ನು ಸಹ ಎತ್ತಿಟ್ಕೊಂಡೆ ರೋಸ್ಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಕಡಲೆ ಬೀಜ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಸಿಪ್ಪೆ ತೆಗೆದು ಈ ಥರ 2 ಭಾಗಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಣಕೊಬ್ಬರಿಯನ್ನು ತಗೊಂಡಿದ್ದೀನಿ. ಈ ಥರ ಇದ್ದಂಥ ಒಣಕೊಬ್ಬರಿನ ಚೆನ್ನಾಗಿ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಬಿಳಿ ಕೊಬ್ಬರಿಗಳನ್ನು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಥರ ಬೇರ್ಪಡಿಸಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಗೇನೂ ಹಾಕೋಬೋದು, ಬಟ್ ನಾನಿಲ್ಲಿ ಅದನ್ನು ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗ್ದಿದ್ದೀನಿ. ಆ ಥರ ತೆಗೆದು ಒಂದು ಸಣ್ಣ ಸಣ್ಣ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಲಾಂಗ್ ಪ್ರೋಸೆಸ್ ಆಗಿಬಿಡತ್ತೆ ಅಂತ ನಾನು ಈ ಥರ ಎಲ್ಲ ಕಟ್ ಮಾಡಿ ಈ ಥರ ತೋರಿಸ್ತಾ ಇದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ನಾನು ಅಚ್ಚು ಬೆಲ್ಲವನ್ನು ತಗೊಂಡಿದ್ದೀನಿ. ಅದನ್ನು ಸಹ ಆ ಕೊಬ್ಬರಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಗಾತ್ರದಲ್ಲಿ ಬೆಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಕೊಬ್ಬರಿನೂ ಅದೇ ಪ್ರಮಾಣದಲ್ಲಿದೆ, ಬೆಲ್ಲನೂ ಅದೇ ಪ್ರಮಾಣದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸಂಕ್ರಾಂತಿ ಕಾಳು, ಜೀರಿಗೆ ಕಾಳು ಅಂತಲೇ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ. ಈಗ ಎಲ್ಲದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ನಾನು ಏನೇನು ತೊಗೊಂಡಿದ್ದೀನಿ ಎಳ್ಳು ಬೆಲ್ಲವನ್ನು ಪ್ರಿಪೇರ್ ಮಾಡೋದಕ್ಕೆ ಅಂತಂದರೆ, 1 ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ಹಾಗೆ ಜೀರಿಗೆ ಕಾಳನ್ನು ತೊಗೊಂಡಿದ್ದೀನಿ, ಅದು ಅಂಗಡಿನಲ್ಲಿ ಸಿಗುತ್ತೆ. ಅದಾದಮೇಲೆ 1 ಬೌಲಷ್ಟು ಎಳ್ಳನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 1 ಕಪ್ಪಷ್ಟು ಕಡಲೆ ಬೀಜವನ್ನು ಹುರಿದು ಅದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಂತರ 1 ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೆ. ಅದನ್ನೆಲ್ಲ ಒಂದು ಮಿಕ್ಸ್ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಕಡಲೆ ಬೀಜ, ಕಡಲೆ, ಕೊಬ್ಬರಿ, ಬೆಲ್ಲ, ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ ಅಂಗಡಿಯಲ್ಲಿ ತೊಗೊಂಬಂದಂತಹ ಜೀರಿಗೆಗಳನ್ನು ಸಹ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಎಲ್ಲ ತೊಗೊಂಡಿರುವಂತಹ ಐಟಮ್ಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲವನ್ನು ರೆಡಿ ಮಾಡ್ಕೋಬೋದು. ಈಗ ಅಂಗಡಿಗಳಲ್ಲೂ ಸಿಗುತ್ತೆ, ಬಟ್ ನಾವು ಮನೆಯಲ್ಲಿ ಈ ರೀತಿ ತಾಳ್ಮೆ ಹೆಂಗೆ ಪ್ರಿಪೇರ್ ಮಾಡಿರ್ತೀವಲ್ಲ ಆ ರೀತಿ ಅಂಗಡಿನಲ್ಲಿ ಪ್ರಿಪೇರ್ ಮಾಡಿರೋದಿಲ್ಲ. ಅದಕ್ಕೆಲ್ಲ ಹಾಗೆ ಹಾಗೆ ಹಾಕಿರ್ತಾರೆ, ಅಂದರೆ ಹಸಿದು ಎಳ್ಳನ್ನು ಹುರಿದಿರೋದಿಲ್ಲ, ಕಡಲೆ ಬೀಜವನ್ನು ಹುರಿದಿರೋದಿಲ್ಲ, ಹಾಗೆ ಹಾಕಿರ್ತಾರೆ. ಹಾಗೆ ತಿನ್ನೋಕ್ಕೆ ಅದು ಟೇಸ್ಟ್ ಕೊಡೋದಿಲ್ಲ ಅನ್ನೋದಕ್ಕಿಂತ ಅದು ಹಸಿ ವಾಸನೆ ಹಾಗಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಮನೆಯಲ್ಲಿ ತಾಳ್ಮೆಯಿಂದ ರೋಸ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ಒಂದ್ಸಲ ಈ ರೀತಿ ಎಳ್ಳು ಬೆಲ್ಲವನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಳ್ಳ್ರಿ. ಆದಷ್ಟು ಹಬ್ಬಗಳಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಬೋದು, ಬೆಳೆಸ್ಬೋದು. ಹೀಗೆ ಎಲ್ಲರೂ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ಹಂಚಿ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ. ಈ ರೀತಿಯಲ್ಲಿ ನಾವು ಮನೆಯಲ್ಲೇ ಎಳ್ಳು ಬೆಲ್ಲವನ್ನು ಆರಾಮ್ಸೆ ಆಗಿ ಪ್ರಿಪೇರ್ ಮಾಡ್ಕೋಬೋದು. ಅಂಗಡಿನಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬಂದು ಮಾಡೋದಕ್ಕಿಂತ ನಾವೇ ಮನೆಯಲ್ಲಿ ಹೈಜಿನಿಕ್ ಆಗಿ ಮಾಡಿಕೊಂಡ್ರೆ ಎಲ್ಲರೂ ಮಕ್ಕಳು, ಮಂದಿ, ಹಿರಿಯರು, ಕಿರಿಯರು ಎಲ್ಲರೂ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.